Good morning to you all. So now we are moving to 15 marks problem, that is nothing but section C problems. Okay. So in that today we are going to see fifth problem. So fifth problem we will do the solution of that. So have a look on the textbook. I'm going to read the problem now. See here. A did not keep proper books of account. However, he keeps you the following information for the year 1985. So here a person is not maintaining his accounts in systematic way. So what he is doing now? So he is provided some of the information to you. So with the reference of that, you have to prepare some of the accounts. So what information they have provided to you? Let's see. So cash at bank, stock, sundry debtors, machinery, sundry creditors. These are the list of some of the assets and the liabilities. Okay. And you may notice here, these are having opening and closing balances. Yes. So ಇಷ್ಟು ನಾವ್ ಏನ್ ಅಸೆಟ್ಸ್ ಅಥವಾ ಲಯಬಿಲಿಟೀಸ್ ನೋಡ್ತಿದೀವಲ್ಲ ಇದಕ್ಕೆ ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇದಾವ್ರಿ. ಅಂಡ್ ಮತ್ತೆ ತೆಳಗ್ ನೋಡ್ರಿ ನೀವು ಕ್ಯಾಶ್ ಬುಕ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಬುಕ್ ಇಲ್ಲಿ ಅವರು ರೆಡಿ ಮಾಡಿನೇ ಕೊಟ್ಟಿದ್ದಾರೆ. ದಟ್ ಈಸ್ ನೋ ನೀಡ್ ಆಫ್ ಪ್ರಿಪರೇಷನ್. ನೀವು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಕ್ಯಾಶ್ ಬುಕ್ ಏನ್ ಮಾಡ್ಯಾರೆ ಆಲ್ರೆಡಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ಸಿ ಸ್ಟೂಡೆಂಟ್ಸ್, steps for conversion. Conversion is nothing but what? So single entry into double entry system. So conversion process ನಾವು ಮಾಡೋವಾಗ ನಾವು steps follow ಮಾಡ್ತೀವಿ. ಏನ್ steps follow ಮಾಡ್ತೀವಿ ನೀವೇ ಹೇಳ್ರಿ. So first and foremost we are preparing the opening statement of affairs, and second one we are preparing the cash book. Okay, so second step we are preparing the cash book, and third is preparation of the ಲೆಜರ್ ಅಕೌಂಟ್ಸ್. ಥರ್ಡ್ ಸ್ಟೆಪ್ ನಾಗ ಏನ್ ಮಾಡ್ತೀವಿ, ಸ್ವಲ್ಪ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಫೋರ್ತ್ ಸ್ಟೆಪ್ ನಾಗ ಏನ್ ಮಾಡ್ತೀವ್ರಿ, ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಫೈನಲ್ ಅಕೌಂಟ್ಸ್, ದಟ್ ಈಸ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಸೊ ಇದು ನಮ್ದು ಪ್ರೊಸೆಸ್ ಅದ ರೀ. ಸೊ ಈ ಪ್ರೊಸೆಸ್ ಒಳಗ ನಾವು ಸೆಕೆಂಡ್ ಸ್ಟೆಪ್ ಯಾವ್ದು ಮಾಡ್ಬೇಕು, ಕ್ಯಾಶ್ ಬುಕ್ ಪ್ರಿಪರೇಷನ್. ಬಟ್ ಕ್ಯಾಶ್ ಬುಕ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಅಂದ್ರ ಅದು ನಿಮಗೆ ಪ್ರಿಪರೇಷನ್ ಬೇಕಾಗಿಲ್ಲ. ಓಕೆ, ಮತ್ ನೀವ್ ಅನ್ಬೋದು ಮೇಡಮ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಹೆಂಗ್ ಪ್ರಿಪೇರ್ ಮಾಡ್ಬೇಕಂದ್ ನಮಗ್ ಹೆಂಗ್ ಅರ್ಥ ಆಗ್ತದ್ರಿ. ಸಿ ನಿಮಗ್ ಹೆಂಗ್ ಅರ್ಥ ಆಗ್ತದ ಅಂದ್ರ ಅವ್ರು ಯಾವಾಗ ಬರೀ ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಮತ್ತೇನೋ ಕೊಟ್ಟಿಲ್ಲ, ಹೌದಲ್ರಿ. ಒಂದು ಅವರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆದ್ರೂ ಕೊಡ್ಬೇಕು, ಇಲ್ಲ ಅಂದ್ರ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡಿ ಕೊಡ್ಬೇಕು. ಯು ಅಂಡರ್ಸ್ಟ್ಯಾಂಡಿಂಗ್? See, opening statement of affairs they have to give in the problem, else they will give some information related to that, because we need to find out the opening capital. Yes, opening capital ನಾವು find out ಮಾಡೋಗೋಸ್ಕರ ಅವರು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಕೊಡ್ಲೇಬೇಕು. ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ನಾವು ಪ್ರಿಪೇರ್ ಮಾಡ್ಬೇಕು. ಅರ್ಥ ಆಗ್ತದ್ರಿ? ಸೊ ಈ ಇನ್ಫಾರ್ಮೇಶನ್ ಇಂದ ನಾವೇನ್ ತಿಳ್ಕೊಬೇಕು, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಕೊಟ್ಟಿಲ್ಲ, ನಾವೀಗ ಪ್ರಿಪೇರ್ ಮಾಡ್ತಾ ಇದೀವಿ, ಪ್ರಿಪೇರ್ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಈಸ್ ವಾಟ್? ಕ್ಯಾಶ್ ಬುಕ್ ಪ್ರಿಪರೇಷನ್. ಕ್ಯಾಶ್ ಬುಕ್ ಅವ್ರು ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಬುಕ್ ಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಓಕೆ, ಸೊ ವಿಲ್ ಸಿ ಸಮ್ ಆಫ್ ದ ಐಟಮ್ಸ್ ರಿಲೇಟೆಡ್ ಟು ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ನ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಅಂತ. ಸೊ ಲೆಟ್ ಸಿ ಆನ್ ದ ರಿಸಿಪ್ಟ್ ಸೈಡ್. ರಿಸಿಪ್ಟ್ ಸೈಡ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಮೊದಲ ಏನ್ ಕೊಟ್ಟಾರ್ರಿ? ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಬಿಗಿನಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದಾರ್ರಿ? ರಿಸೀವ್ಡ್ ಫ್ರಮ್ ಡೇಟರ್ಸ್. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೇಟರ್ಸ್. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್, ದ ಸೇಲ್ಸ್ ಮೇಡ್ ಥ್ರೂ ಕ್ಯಾಶ್. ಕ್ಯಾಶ್ ಮುಖಾಂತರ ಸೇಲ್ಸ್ ಮಾಡಿದಾರೆ, ಇಮಿಡಿಯೇಟ್ಲಿ ಕ್ಯಾಶ್ ಇಸ್ಕೊಂಡಿದ್ದಾರೆ, ಕ್ರೆಡಿಟ್ ಸೇಲ್ಸ್ ಅಲ್ಲ. ನೆಕ್ಸ್ಟ್ sale of old newspaper. So some of the newspapers were lying in their premises, they have sold and they have got some money from that. Next, loan from Mrs. A. See, ಇದು ಅಕೌಂಟ್ಸ್ ಯಾರಿಗೆ ಸಂಬಂಧಪಟ್ಟಿದ್ದು? ಎ ಅನ್ನೋ ಒಂದು ಪರ್ಸನ್ಗೆ. ಆ ಎ ಪರ್ಸನ್ ಏನಿದಾನಲ್ರಿ, ಅವ ತನ್ನ ಹೆಂಡತಿ ಹತ್ರ ಲೋನ್ ಇಸ್ಕೊಂಡಿದ್ದಾನ. ಓಕೆ, ದ ಪೇಜ್ ನಂಬರ್ ಈಸ್ 38. ಅದಕ್ಕೆ ಆನ್ ಟೈಮ್ ಬರ್ಬೇಕ್ರಿ, ನಿಮ್ ಕೆಲಸ ಮಾಡ್ಕೋತ ಕೂಡಬಾರ್ದು. ವಿ ಆರ್ ಗಿವನ್ ದ ಟೈಮ್, ರೈಟ್? Within that time only you have to attend the class. ಏನ್ ಕೆಲಸ ಮಾಡ್ತಿರ್ತೀರ ಅಂತ ಪರಿ ನೀವು? So see here, loan from Mrs. A. So A has taken loan from his wife. So one information ಕೊಟ್ಟಿದ್ದಾರೆ ಕೆಳಗೆ ಬ್ರಾಕೆಟ್ ನ. ಏನ್ ಕೊಟ್ಟಿದ್ದಾರೆ ಅಂದ್ರೆ 6% on 1/7/1985. ಸೊ ಅವ ಲೋನ್ ಯಾವಾಗ ತಗೊಂಡಿದ್ದಾನಂತಂದ್ರ ಇಯರ್ ಬಿಗಿನಿಂಗ್ ಒಳಗಲ್ರಿ, ಇಯರ್ ಮಿಡ್ ಒಳಗ,
ಅರ್ಥ ಆಗ್ತದ? ಇಯರ್ ಬಿಗಿನಿಂಗ್ ಯಾವಾಗ ಅಂದ್ರೆ 1985 January 1. ಯಾವಾಗ ಕ್ಲೋಸ್ ಆಗ್ತದೆ? December 31. ಓಕೆ, ಸೊ ಈಗ ಮಿಡ್ ಒಳಗ್ ಬಂದದ್ದು. ಮಿಡ್ ಈಸ್ ನಥಿಂಗ್ ಬಟ್ ವಾಟ್? ಸೊ ಜೂನ್ ಜುಲೈ ಅಲ್ಲಿ. ಸೊ ಇದು ಲೋನ್ ಯಾವಾಗ ತಗೊಂಡಿದ್ದಾನ ಅಂದ್ರವ ಜುಲೈನಾಗ ತಗೊಂಡಿದ್ದಾನ. ಸೊ 6 months ಲೋನ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ದಿಸ್ ಈಸ್ ಅಬೌಟ್ ರಿಸಿಪ್ಟ್ ಸೈಡ್. ಪೇಮೆಂಟ್ ಸೈಡ್ ಏನೇನ್ ಪೇಮೆಂಟ್ ಮಾಡಿದಾರ ಅಂತ ನೋಡ್ರಿ. ಇಲ್ಲಿ ಪೇಡ್ ಟು ಕ್ರೆಡಿಟರ್ಸ್, ಕ್ರೆಡಿಟರ್ಸ್ ಗೆ ಪೇಮೆಂಟ್ ಮಾಡಿದಾರ. ನೆಕ್ಸ್ಟ್ ವೇಜಸ್ ಪೇಮೆಂಟ್ ಮಾಡಿದಾರ. ಸ್ಯಾಲರಿ ಅಂಡ್ ಎಕ್ಸ್ಪೆನ್ಸಸ್. ಬಿಲ್ಡಿಂಗ್ಸ್ ಪರ್ಚೇಸ್ಡ್. ಸೊ ಇನ್ that year only they have purchased the building. ಬಿಲ್ಡಿಂಗ್ ಪರ್ಚೇಸ್ ಮಾಡಿದಾರ್ರಿ. ಓಕೆ, ಸೊ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್? ಸೊ ಬಿಲ್ಡಿಂಗ್ ಈಸ್ coming into the business actually. So building purchase ಮಾಡಿದಾರ, but cash is going out from the business. Yes, that is the payment. Next is drawings. So drawings is nothing but what? Owner himself withdraw the money from the business. Okay, so for personal use. Specific is what? Personal use. ತನ್ನ ಸ್ವಂತ ಕಾರ್ಯಕ್ಕೋಸ್ಕರ ಏನಾದರೂ ದುಡ್ಡು ತಗೊಂಡಿದ್ದ ಬಿಸ್ನೆಸ್ ಇಂದ ಅಂತಂದ್ರೆ ಅದಕ್ಕೆ ನಾವೇನ್ ಹೇಳ್ತೀವಿ? ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ closing balance they have given, that is 3600. Understood? So this is the cash book. See, cash book ಎದಕ್ಕೆ ಹೇಳಿದೆ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ಸ್ ಇದಾವ ನಮಗ ಅವು ಬೇಕ್ರಿ. ಏನ್ ಇನ್ಫಾರ್ಮೇಶನ್ ರೀ ಅವು ಅಂತಂದ್ರ paid to creditors, received from debtors. So what we are receiving? Tell me. Cash we are receiving and cash we are paying to our creditors. ಈ ಇನ್ಫಾರ್ಮೇಶನ್ ಎಲ್ಲೋ ಕೇಳಿವಲ್ರಿ ಮೇಡಮ್. ಈ ತರ ಇನ್ಫಾರ್ಮೇಶನ್ಸ್ ನಾವು ಕೇಳಿವಿ. ಎಲ್ಲಿ ಕೇಳಿವಿ? Yes, in the preparation of total debtors and creditors account. ಯಾವಾಗ ನಾವು debtors ಮತ್ತೆ creditors account ಪ್ರಿಪೇರ್ ಮಾಡ್ತಿದ್ವಲ್ಲ ಅವಾಗ ನಾವು ಈ ತರ ವರ್ಡ್ಸ್ ಅನ್ನ ಕೇಳಿದ್ವಿ, ಹೌದಲ್ರಿ? So this indicates that you people have to prepare the debtor and creditor account. You people has to prepare the debtor and creditor account because you have to ascertain the credit sales and credit purchases. That information is missing here. Yes, ಸೊ ಯಾವಾಗ ನಿಮ್ಗೆ ಈ ತರ ಇನ್ಫಾರ್ಮೇಶನ್ ಕೊಡ್ತಾರಂದ್ರ ಅವಾಗ ನೀವೇನ್ ಅರ್ಥ ಮಾಡ್ಕೋಬೇಕ್ರಿ ಸ್ಟೂಡೆಂಟ್ಸ್ ಅಂದ್ರ, ಸೊ ಇಲ್ಲಿ ನಮ್ಗ ಡೆಟರ್ಸ್ ಅಕೌಂಟ್ ಕ್ರೆಡಿಟರ್ಸ್ ಅಕೌಂಟ್ ಇನ್ಫಾರ್ಮೇಶನ್ ಅಷ್ಟೇ ಕೊಟ್ಟಿದಾರ. ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಹೇಳಂಗಿಲ್ರಿ ಅವ್ರು. ಆ ಅಕೌಂಟ್ ನೀವು ಪ್ರಿಪೇರ್ ಮಾಡ್ಬೇಕಂತ ಹೇಳಂಗಿಲ್ಲ. ಸೊ ಬಟ್ ಆ ಅಕೌಂಟ್ ಏನಾದ್ರು ಕೊಟ್ಟಿದ್ರು ಅಂದ್ರೆ ನಾವು ಸುಮ್ ಕೂತ್ಬಿಡ್ಬೇಕು. ಬಟ್ ಇಲ್ಲಿ ಏನ್ ಮಾಡಿದಾರೆ? ರಿಲೇಟೆಡ್ ಟು ದಾಟ್ ಅಕೌಂಟ್ ದೇ ಹ್ಯಾವ್ ಪ್ರೊವೈಡೆಡ್ ಸಮ್ ಇನ್ಫಾರ್ಮೇಶನ್. ದೆನ್ ಯು ಹ್ಯಾವ್ ಟು ಥಿಂಕ್ ದಾಟ್ yes, we have to prepare the debtors and creditors account in order to ascertain the credit purchases and credit sales. Understood? ಲಾಸ್ಟ್ ಒಂದ್ ಏನೋ ಕೊಟ್ಟಿದ್ದಾರೆ ನೋಡ್ರಿ. ಏನ್ ಕೊಟ್ಟಿದಾರ್ರಿ? ಅಡ್ಜಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. Adjustments means additional information you have to consider in the preparation of accounts. What are the information they have provided? See here. During the year 500 had to be written off as a bad debt. Bad debt ಅಂತ ಹೇಳಿ 500 ರೈಟ್ ಆಫ್ ಮಾಡ್ರಿ ಅಂತ ಹೇಳಿದಾರೆ, ಅಂದ್ರ ಕಟ್ ಮಾಡ್ರಿ. ಸೊ ಡೆಟರ್ಸ್ ನಮ್ಗೆ ಎಷ್ಟಿತ್ತು ಅಮೌಂಟ್ ಅಂದ್ರ 29,000 ಇತ್ತು, ಹೌದಲ್ರಿ? ಬಟ್ ಅದ್ರೊಳಗೆ 500 ಬರುದಿಲ್ಲ ಅಂತ ನಮಗ್ ಶೋರ್ ಆಗ್ಬಿಟ್ಟದ. ಡೆಫಿನೆಟ್ಲಿ ವಿ ನೋ ದಟ್ 500 ಅಮೌಂಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ರಿಕವರ್ಡ್. ಸೊ ದಟ್ ಬಿಕಮ್ಸ್ irrecovered amount, that is nothing but bad debts. Next, machinery was to be depreciated at 15%. Machinery 15% depreciation ಮಾಡಬೇಕು ಅಂತ ಹೇಳಿದಾರ. Next is expenses owning were 800 rupees. So ಇದಷ್ಟೇ ಅಲ್ಲದೆ ಮತ್ತೊಂದಿಷ್ಟು ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಮಾಡಿದಾರ್ರಿ. ಆ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ, ನೀವು ತಗೋಬೇಕು. ಸಿ ಒನ್ ಥಿಂಗ್, ಈ ಮೂರು ಇನ್ಫಾರ್ಮೇಶನ್ ರೆಫರ್ ಮಾಡಿ ನೀವೇನ್ ಮಾಡ್ಬೇಕು? ಯು ಹ್ಯಾವ್ ಟು prepare the trading and P&L account for the year ending 31/12/1985 and the balance sheet has on that date. So with this information you have to prepare the trading and P&L account and the balance sheet. Istu ನೀವು prepare ಮಾಡಬೇಕು. Understanding? Understood the problem, students? Problem ಅರ್ಥ ಆಯ್ತಾ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿ? So now I am telling you what are the things we need to prepare here. Okay, ನೀವು ಇಲ್ಲಿ ಏನೇನ್ ಪ್ರಿಪೇರ್ ಮಾಡಬೇಕು ಅಂತ ನಾ ಹೇಳ್ತಿದ್ದೀನಿ, ಸ್ವಲ್ಪ ನೋಡ್ರಿ. ಸೊ ಫಸ್ಟ್ ನಾವೇನ್ ಪ್ರಿಪೇರ್ ಮಾಡಬೇಕು ಅಂತಂದ್ರ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ಓಕೆ, ಅದನ್ನ ನೀವು ಫಸ್ಟ್ ಪ್ರಿಪೇರ್ ಮಾಡಬೇಕು. ಸೆಕೆಂಡ್, ಕ್ಯಾಶ್ ಬುಕ್ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ಮಾಡಲ್ಲ, ಯಾಕಂದ್ರೆ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನ್ ಪ್ರಿಪೇರ್ ಮಾಡ್ತೀವಂದ್ರ ಲೆಜರ್ ಅಕೌಂಟ್ಸ್. ಎಷ್ಟ್ ಲೆಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ಬೇಕ್ರಿ ಮೇಡಮ್?
ಯೂಶಲಿ 4 ಇರ್ತಾವ್ರಿ, 4 ಪ್ರಿಪೇರ್ ಮಾಡ್ಬೇಕೇನ್ರಿ? ನೋ, ಅವ್ರು ನಮಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿದಾರಲ್ಲ ಅಷ್ಟೇ ಪ್ರಿಪೇರ್ ಮಾಡ್ಬೇಕು. ನಿಮ್ಗೆ ಅದ್ ಹೆಂಗ್ ಗೊತ್ತಾಗ್ತಂದ್ರ ವೆನ್ ಯು ಆರ್ ರೆಫರಿಂಗ್ ದಟ್ ಅಬೋ ಇನ್ಫಾರ್ಮೇಶನ್. ನಮಗ್ ನೋಡ್ರಿ ಇಲ್ಲಿ ಮೇಲ್ಗಡೆ ಕ್ಯಾಶ್ ಬುಕ್ ಮೇಲ್ಗಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ರಿ. ಏನ್ ಹೇಳಿದಾರೆ ಅಂದ್ರೆ ಅವರು ಸನ್ರಿ ಡೇಟರ್ಸ್, ಸನ್ರಿ ಕ್ರೆಡಿಟರ್ಸ್ ಎರಡೇ ಕೊಟ್ಟಿದ್ದಾರೆ. ಸನ್ರಿ ಡೇಟರ್, ಸನ್ರಿ ಕ್ರೆಡಿಟರ್. ಅಲ್ಲಿ ಏನಾದ್ರು ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಯಬಲ್ ಇನ್ಫಾರ್ಮೇಶನ್ ಇದೆನಾ? ಇಲ್ಲ. ಸೊ ಯಾವಾಗ ಅದ್ರ ಬಗ್ಗೆನೂ ಕೊಟ್ಟಿದ್ರು, ಯಾವಾಗ ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ BR and BP were given, then you have to prepare those accounts also. But here we are getting information related to only 2 accounts, debtor and creditor, that only we have to prepare. So preparation of debtors account and creditors account, ಇವೆರಡು ಸ್ಟೆಪ್ ಮಾಡಬೇಕು. ಥರ್ಡ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರ, ಥರ್ಡ್ ಸ್ಟೆಪ್ is preparation of the trading and P&L account and the balance sheet. This is the last step. Okay, so ಇಷ್ಟು ಸ್ಟೆಪ್ ನೀವು ಮಾಡಿದ್ರೆ ನಿಮಗೆ